ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿರೋ ಮಾತು ಈಗ ದೇಶಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದೆ. ಸದ್ಯದಲ್ಲೇ ಪಾಕಿಸ್ತಾನ ಭಾರತದ ಜೊತೆಗೆ ಸೇರಲಿದೆ ಅನ್ನೋದು ಯೋಗಿಯ ಒನ್ಲೈನ್ ಸ್ಟೇಟ್ಮೆಂಟ್. ಇದು ಸಾಧ್ಯನಾ ಅನ್ನೋದು ಮೊದಲ ಚರ್ಚೆ. ಒಂದು ವೇಳೆ ಇದು ನಡೆದರೆ ಅದು ಹೇಗೆ ಅನ್ನೋದು ಎಲ್ಲರಲ್ಲಿರೋ ಪ್ರಶ್ನೆ. ಇದರಿಂದ ಆಚೆಗೆ ಇನ್ನೂ 10 ಚರ್ಚೆಗಳು ನಡೀತಾ ಇದೆ. ಕೆಲವರು ಪಾಕ್ ಭಾರತದ ಜೊತೆಗೆ ಸೇರಬೇಕು, ಅಖಂಡ ಭಾರತ ಆಗಬೇಕು ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ನಮಗೆ ಇರೋ ಸಮಸ್ಯೆಗಳೇ ಸಾಕು, ಪಾಕಿಸ್ತಾನವನ್ನ ಸೇರಿಸಿಕೊಂಡು ನಮ್ಮ ದೇಶವನ್ನ ನಾವು ಅಪಾಯಕ್ಕೆ ದೂಡೋದು ಬೇಡ ಅನ್ನೋದು. ಆದ್ರೆ ಇಷ್ಟು ಬಲವಾಗಿ ಮೋದಿ ಸರ್ಕಾರ ಅಖಂಡ ಭಾರತದ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಅದರಿಂದ ಭವಿಷ್ಯದಲ್ಲಿ ದೊಡ್ಡ ಪ್ರಯೋಜನ ಇರಬಹುದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಿದ್ರೆ ಯೋಗಿ ಮಾತಿನ ಒಳಾರ್ಥವೇನು? ಪಾಕಿಸ್ತಾನ ಭಾರತಕ್ಕೆ ಸೇರಬೇಕೋ ಬೇಡವೋ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಖಂಡ ಭಾರತ ಇದು ಇಂದು ನಿನ್ನೆಯ ಚರ್ಚೆ ಅಲ್ಲ. ಪ್ರಧಾನಿ ಮೋದಿ ಮೊದಲ ಬಾರಿಗೆ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗಿನಿಂದಲೂ ಮೋದಿ ಕುರಿತಂತೆ ನಿರೀಕ್ಷೆಗಳು ಏನು ಅಂತ ಬಂದಾಗ ಈ ವಿಚಾರವು ಮುನ್ನೆಲೆಗೆ ಬರುತ್ತೆ. ಪ್ರಸ್ತುತ ಭಾರತದ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಇಡೀ ಪ್ರಪಂಚವೇ ನೋಡ್ತಾ ಇದೆ. ಈ ಹೊತ್ತಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನೀಡಿರೋ ಸ್ಟೇಟ್ಮೆಂಟ್ ಎಲ್ಲರ ಅಚ್ಚರಿಯನ್ನ ದುಪ್ಪಟ್ಟು ಮಾಡ್ತಾ ಇದೆ. ಪಾಕಿಸ್ತಾನ ಸದ್ಯದಲ್ಲೇ ಭಾರತದ ಜೊತೆಗೆ ಸೇರಿಕೊಳ್ಳುತ್ತೆ ಅಂತ ಯೋಗಿ ಹೇಳಿದ್ದಾರೆ. ಹಾಗೆ ಮುಂದುವರೆದು ಪಾಕಿಸ್ತಾನಕ್ಕೆ ಬೇರೆ ದಾರಿಯೇ ಇಲ್ಲ, ಒಂದೇ ಭಾರತದ ಜೊತೆ ಸೇರ್ಕೊಳ್ಬೇಕು, ಇಲ್ಲ ಅಂದ್ರೆ ಪ್ರಪಂಚದ ಭೂಪಟದಿಂದ ಪಾಕಿಸ್ತಾನವೇ ಮಾಯವಾಗಬೇಕು, ಎರಡರಲ್ಲಿ ಒಂದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಹೇಳಿಕೆ ಬಂದಿರೋದು ಬಾಂಗ್ಲಾದಲ್ಲಿ ಆದ ಘಟನೆಯನ್ನ ಹೇಳುವಾಗ. ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧವನ್ನ ನೋಡಿದ್ದೀರಾ? 1947ರಲ್ಲಿ ಯಾವ ಸಮಸ್ಯೆಯನ್ನ ಹಿಂದೂಗಳು ಅನುಭವಿಸಿದ್ರೋ ಈಗ ಅದು ಮರುಕಳಿಸಿದೆ. ಇಂಥ ಘನಘೋರ ಘಟನೆ ಬಗ್ಗೆ ಯಾವೊಬ್ಬ ಮುಸ್ಲಿಂ ಕೂಡ ಸಂತಾಪ ವ್ಯಕ್ತಪಡಿಸ್ತಾ ಇಲ್ಲ. ಜಾತ್ಯತೀತ ಅಂತ ಹೇಳಿಕೊಳ್ಳೋ ಪಕ್ಷಗಳು ಕೂಡ ತೂಟಿ ಬಿಚ್ಚಿಲ್ಲ. ಯಾಕಂದ್ರೆ ಏನಾದ್ರೂ ಹೇಳಿಕೆ ಕೊಟ್ರೆ ಎಲ್ಲಿ ವೋಟ್ ಬ್ಯಾಂಕ್ ಕೈ ತಪ್ಪಲಿದೆಯೋ ಅನ್ನೋ ಭಯ ಅವರನ್ನ ಕಾಡ್ತಾ ಇದೆ. ಸ್ವಾತಂತ್ರ್ಯ ಬಂದ ಬಳಿಕ ಇದೇ ರೀತಿಯ ರಾಜಕೀಯ ಮಾಡಿಕೊಂಡು ಬಂದಿರೋದ್ರಿಂದಲೇ ಇಂದು ಇಂಥ ಪರಿಸ್ಥಿತಿ ಬಂದಿದ್ದು. ಬ್ರಿಟಿಷರು ಒಡೆದು ಆಳೋ ನೀತಿಯನ್ನ ಮಾಡಿದ್ರು. ಕಾಂಗ್ರೆಸ್ ಅವರ ಮಾನಸ ಪುತ್ರರಂತೆ ಅದೇ ಹಾದಿಯಲ್ಲಿ ನಡೀತಾ ಇದೆ. ನಮ್ಮ ಸಂಕಲ್ಪ ಇರೋದೇ ಅಖಂಡ ಭಾರತ ಆಗ್ಬೇಕು ಅನ್ನೋದು. ವಾಸ್ತವವಾಗಿ ಪಾಕಿಸ್ತಾನಕ್ಕೆ ಭೌಗೋಳಿಕ ಅಸ್ತಿತ್ವ ಅನ್ನೋದೇ ಇರಲಿಲ್ಲ. ತಮ್ಮ ತಮ್ಮ ಆಸೆಗಳಿಗೆ ತಕ್ಕಂತೆ ಪ್ರತ್ಯೇಕ ರಾಷ್ಟ್ರವನ್ನ ಮಾಡಿದ್ರು. ಮುಂದಾದ್ರೂ ಅಷ್ಟೇ ಪಾಕಿಸ್ತಾನ ಭಾರತಕ್ಕೆ ಸೇರ್ಬೇಕು, ಇಲ್ಲ ಅಂದ್ರೆ ಅದು ಪ್ರಪಂಚದ ಭೂಪಟದಿಂದ ಮಾಯವಾಗಬೇಕು ಅಂದ್ರು ಯೋಗಿ ಆದಿತ್ಯನಾಥ್. ಇನ್ನು ಯಾವ ಆಧಾರದಲ್ಲಿ ಅದು ಸಾಧ್ಯವಾಗಲಿದೆ ಅನ್ನೋದನ್ನ ನೋಡಿದ್ರೆ ಅದು ಸದ್ಯದ ಪರಿಸ್ಥಿತಿ. ಬೇರ್ಪಟ್ಟ ರಾಷ್ಟ್ರವನ್ನ ಯುದ್ಧ ಮಾಡಿ ಗೆದ್ದು ಬರ್ತೀವಿ ಅನ್ನೋದು ಮೂರ್ಖತನ. ಅಂತ ಕೆಲಸವನ್ನ ಭಾರತ ಎಂದೂ ಮಾಡೇ ಇಲ್ಲ. ಆದ್ರೆ ಬೇರ್ಪಟ್ಟವರೇ ಇನ್ನೂ ಹೆಚ್ಚು ಜಾಗ ಬೇಕು ಅಂತ ಮೈಮೇಲೆ ಬಿದ್ರು. ಅದಕ್ಕೆ ದೇಶದ ಒಳಗಿರೋ ಕ್ರಿಮಿಗಳೇ ಬೆಂಬಲ ನೀಡ್ತಾ ಬಂದ್ವು. ಇದು ಅತಿರೇಕಕ್ಕೆ ಹೋಗ್ತಾ ಇದ್ದ ಹಾಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕೋ ಆ ರೀತಿ ಹೆಜ್ಜೆ ಇಟ್ಟಿದ್ದು ಮೋದಿ ಸರ್ಕಾರ. ಒಂದು ಗೆರೆಯನ್ನ ಅಳಿಸದೆ ಚಿಕ್ಕ ಮಾಡಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ಗೆರೆ ಎಳಿಬೇಕು. ಗಡಿಯಲ್ಲಿ ಖ್ಯಾತೆ ತೆಗೆಯೋ ರಾಷ್ಟ್ರಗಳಿಗಿಂತ ಭಾರತ ಆರ್ಥಿಕವಾಗಿ ಹಾಗೂ ಜಾಗತಿಕವಾಗಿ ಪ್ರಬಲವಾಯಿತು. ಅದೇ ಮೊದಲ ಗೆಲುವು. ವಿಶ್ವ ಮಟ್ಟದಲ್ಲಿ ವರ್ಚಸ್ಸು ಸಿಕ್ಕಿದ ಮೇಲೆ ಪಾಕಿಸ್ತಾನದಂತಹ ಚಿಕ್ಕ ರಾಷ್ಟ್ರವನ್ನ ಕುಗ್ಗಿಸೋದು ಕಷ್ಟವಾಗಲಿಲ್ಲ. ಅದು ಎಣಿಕೆಗೂ ಮೀರಿದ ಫಲಿತಾಂಶವನ್ನ ನೀಡ್ತಾ ಇದೆ. ಈಗ ಪಾಕಿಸ್ತಾನ ಭಾರತದ ಜೊತೆಗೆ ಸೇರ್ಬೇಕು ಅನ್ನೋ ಪ್ರಸ್ತಾವನೆ ಬಂದಾಗ ಒಂದು ವರ್ಗ ಬೇಡ ಅಂತ ಹೇಳುತ್ತೆ. ಅದಕ್ಕೆ ಬಲವಾದ ಕಾರಣಗಳು ಕೂಡ ಇವೆ. ಅದೇನಂದ್ರೆ ಪಾಕಿಸ್ತಾನದಲ್ಲಿ ಎಂತವರು ಬೀಡು ಬಿಟ್ಟಿದ್ದಾರೆ, ಎಂತವರನ್ನ ಪೋಷಿಸಲಾಗ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಹಾಗೋ ಹೀಗೋ ಎಲ್ಲಾ ಸಮಸ್ಯೆಗಳ ಮಧ್ಯೆಯೂ ಭಾರತದ ಜನರು ಒಂದು ಸ್ವಲ್ಪ ನೆಮ್ಮದಿಯಿಂದ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಅವರನ್ನ ಮತ್ತೆ ಸೇರಿಸಿಕೊಂಡು ಇಲ್ಲದ ಸಮಸ್ಯೆಯನ್ನ ತಂದುಕೊಳ್ಬೇಕು ಅನ್ನೋದು ಹಲವರ ಅಭಿಪ್ರಾಯ. ಅಲ್ಲದೆ ಅಲ್ಲಿಯ ಜನರು ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಕಣ್ಣಿಗೆ ಕಾಣಿಸುವಂತಿದೆ. ಮೊದಲೇ ಇಲ್ಲಿರೋ ಕುತಂತ್ರಿಗಳು ದೇಶ ಹಾಳು ಮಾಡೋದಕ್ಕೆ ಎಂತ ಕೆಲಸಕ್ಕೆ ಬೇಕಾದ್ರೂ ಕೈ ಹಾಕ್ತಾರೆ. ಇನ್ನು ಅಲ್ಲಿನ ಜನರನ್ನ ಸೇರಿಸಿಕೊಂಡು ಅವರು ಭಾರತದ ತುಂಬಾ ಹರಡಿಕೊಂಡ್ರು ಅಂದ್ರೆ ಮತ್ತೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟವಿದೆ. ಸದ್ಯ ದೇಶದಲ್ಲಿ ಅಲ್ಲೋ ಇಲ್ಲೋ ಆಗ್ತಾ ಇರೋ ಘಟನೆಗಳು ದೇಶದ ತುಂಬಾ ಆಗಲಿದೆ. ಅರ್ಥಾತ್ ಭಾರತ ಹಂತ ಹಂತವಾಗಿ ಸೈತಾನರ ಕೈ ಸೇರಲಿದೆ ಅಂತ ಹೇಳ್ತಾರೆ. ಇನ್ನು ಅಖಂಡ ಭಾರತದ ಪರವಾಗಿ ವಾದ ಮಾಡೋದಕ್ಕೂ ಒಂದಷ್ಟು ಕಾರಣಗಳಿದೆ. ಅದೇನೆಂದ್ರೆ ಭಾರತದ ಭೂಪ್ರದೇಶ ವಿಸ್ತಾರಗೊಳ್ಳಲಿದೆ ಅನ್ನೋದು. ಪಾಕಿಸ್ತಾನದಲ್ಲಿ ಉಗ್ರವಾದವನ್ನ ಸಂಪೂರ್ಣವಾಗಿ ತೊಲಗಿಸೋದ್ರಲ್ಲಿ ಭಾರತ ಯಶಸ್ವಿಯಾದ್ರೆ ಭೌಗೋಳಿಕವಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗಲಿದೆ. ಅಲ್ಲಿ ನೈಸರ್ಗಿಕವಾಗಿ ಸಿಗುವ ಸಂಪನ್ಮೂಲಗಳು ಭಾರತಕ್ಕೆ ವರವಾಗಲಿದೆ. ಅಲ್ಲದೆ ಅಲ್ಲಿನ ಜನಸಾಮಾನ್ಯರು ಉಗ್ರವಾದ, ಕೀಳುಮಟ್ಟದ ರಾಜಕೀಯ ಎಲ್ಲವನ್ನ ಕಂಡು ಬೇಸತ್ತು ಹೋಗಿದ್ದಾರೆ. ದುಡಿದು ತಿನ್ನೋ ಮನಸ್ಥಿತಿ ಇರೋ ಸಾಕಷ್ಟು ಜನರಿದ್ದಾರೆ. ಅವರೆಲ್ಲರೂ ಒಗ್ಗೂಡಿದ್ರೆ ಭಾರತದ ಮ್ಯಾನ್ ಪವರ್ ಇನ್ನೊಂದು ಹಂತಕ್ಕೆ ಹೋಗಲಿದೆ. ಇದರ ಜೊತೆಗೆ ಮತಾಂಧರು ಮೂಲಭೂತವಾದದ ರಕ್ಕಸರ ಕೈಗೆ ಸಿಕ್ಕಿ ಎಷ್ಟೋ ದೇಗುಲಗಳು, ಚರಿತ್ರೆಗಳು ನಾಮಾವಶೇಷ ಆಗಿವೆ.
ಅವೆಲ್ಲವನ್ನ ಪುನಃಸ್ಥಾಪನೆ ಮಾಡಿದ್ರೆ ಸನಾತನ ಧರ್ಮಕ್ಕೆ ಮತ್ತೊಂದು ಗುರುತು ಸಿಕ್ಕಂತಾಗಲಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆರ್ಥಿಕ ದೃಷ್ಟಿಯಿಂದ ಯೋಚಿಸೋದಾದ್ರೆ ವಿವಿಧ ದೇಶಗಳ ಜೊತೆಗಿನ ಭಾರತದ ವ್ಯವಹಾರ ಬಹಳ ಸುಲಭವಾಗುತ್ತೆ. ಪ್ರತಿಯೊಂದಕ್ಕೂ ಒಂದಕ್ಕೊಂದು ಲಿಂಕ್ ಇದ್ದು ಅಂತಿಮವಾಗಿ ಇದರಿಂದ ಜನಸಾಮಾನ್ಯರಿಗೆ ಏನಪ್ಪಾ ಉಪಯೋಗ ಅಂದ್ರೆ ಅದು ಉದ್ಯೋಗ ಸೃಷ್ಟಿ. ಇನ್ನು ಇದು ಹೇಗೆ ಸಾಧ್ಯವಾಗಬಹುದು ಅನ್ನೋದನ್ನ ಈ ಮುಂಚೆ ಹೇಳಿದ್ದೆ. ಅದು ಅವರೇ ಬಂದು ಮಂಡಿಯೂರುವಂತೆ ಮಾಡೋದು. ಇಲ್ಲೂ ಕೂಡ ಸಾಕಷ್ಟು ರಾಜತಾಂತ್ರಿಕತೆಯ ಅವಶ್ಯಕತೆ ಖಂಡಿತ ಇದೆ. ಒಂದು ವೇಳೆ ಪಾಕಿಸ್ತಾನ ವಿಲೀನದ ಪರಿಸ್ಥಿತಿ ಬಂತು ಅಂದ್ರೆ ಅದಕ್ಕೂ ಮುಂಚೆ ಭಾರತದ ಇಂಟೆಲಿಜೆನ್ಸ್ ದೊಡ್ಡ ಅಧ್ಯಯನವನ್ನೇ ನಡೆಸಬೇಕಾಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರುವವರಿಗೆ ಸರಿಯಾದ ರೀತಿಯಲ್ಲಿ ವೆರಿಫಿಕೇಶನ್ ಅಗತ್ಯ ಇರುತ್ತೆ. ಸಾಂವಿಧಾನಾತ್ಮಕವಾಗಿ ಒಂದಷ್ಟು ಹೊಸ ಕಾಯ್ದೆಗಳು ನಿಯಮಗಳನ್ನ ಜಾರಿ ಮಾಡಬೇಕಾಗತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳಗಿರೋ ಕುತಂತ್ರಿಗಳು ಭಾರತ ವಿರೋಧಿ ಭಾರತೀಯರ ಬಾಯಿ ಮುಚ್ಚಿಸೋದು ಪ್ರಮುಖವಾಗುತ್ತೆ. ಇದೆಲ್ಲವನ್ನೂ ಸರಿಪಡಿಸಿಕೊಂಡು ವಿಲೀನ ಮಾಡಿದ್ರೂ ಒಂದೇ ಸಲಕ್ಕೆ ಅಲ್ಲಿನ ಪ್ರಜೆಗಳಿಗೆ ಈಸಿಯಾಗಿ ದೇಶಾದ್ಯಂತ ಓಡಾಡೋದಕ್ಕೆ ಅವಕಾಶ ನೀಡೋದಕ್ಕೆ ಸಾಧ್ಯವಿಲ್ಲ. ಅಂತ ವಾತಾವರಣ ನಿರ್ಮಾಣ ಆಗೋ ಮುನ್ನ ಹೊಸದಾಗಿ ಸೇರ್ಪಡೆ ಆಗೋ ಪ್ರದೇಶದಲ್ಲಿ ಅಲ್ಲಿನ ಗಡಿಗಳಿಗೆ ಭಾರತೀಯ ಆರ್ಮಿಯನ್ನ ಸ್ಥಾಪಿಸಬೇಕಾಗತ್ತೆ. ಹೇಗೆ ನಮ್ಮ ದೇಹವನ್ನ ಸ್ಕ್ಯಾನ್ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಪತ್ತೆ ಮಾಡಲಾಗುತ್ತೋ ಹಾಗೆ ಆ ದೇಶವನ್ನ ಕಂಪ್ಲೀಟ್ ಸ್ಕ್ಯಾನ್ ಮಾಡಿ ಎಲ್ಲಾ ಹುಳುಕುಗಳನ್ನ ಸರಿಪಡಿಸಿಕೊಳ್ಳಬೇಕಾಗತ್ತೆ. ಆದ್ರಿಂದ ವಿಲೀನ ಆಗೋ ಸಂದರ್ಭ ಬಂದ್ರೂ ಸಾಕಷ್ಟು ಕೆಲಸಗಳು ಖಂಡಿತ ಇದೆ. ಇನ್ನು ಇದೆಲ್ಲವನ್ನ ದಾಟಿ ಅಖಂಡ ಭಾರತ ಯಾಕೆ ಆಗ್ಬೇಕು ಅನ್ನೋದಕ್ಕೆ ದೊಡ್ಡ ಕಾರಣ ಹೊಂದಿದೆ. ಅದೇನಂದ್ರೆ ಚೀನಾ. ಸದ್ಯ ಗಡಿ ಪ್ರದೇಶದಲ್ಲಿ ಕಿರಿಕ್ ತೆಗಿತಾ ಇರೋ ಚೀನಾ ಯಾವತ್ತಿಗೂ ಡೇಂಜರಸ್ ದೇಶವೇ. ಮೇಲ್ನೋಟಕ್ಕೆ ಗಡಿ ಸಮಸ್ಯೆ ಬಿಟ್ಟು ಬೇರೆ ಯಾವ ಸಮಸ್ಯೆಯೂ ಚೀನಾ ಭಾರತ ಮಧ್ಯೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಭಾರತದ ಸುತ್ತಮುತ್ತಲ ದೇಶಗಳಿಗೆಲ್ಲ ಸಾಲ ಕೊಟ್ಟು ಅಲ್ಲಿ ಭಾರತಕ್ಕೆ ಮುಖ ಮಾಡಿಕೊಂಡು ತಮ್ಮ ಸೇನಾ ನೆಲೆಯನ್ನ ಸ್ಥಾಪಿಸುವ ಮಟ್ಟಕ್ಕೆ ಚೀನಾ ಯೋಚಿಸ್ತಾ ಇದೆ. ಆದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಭವಿಷ್ಯದಲ್ಲಿ ಭಾರತಕ್ಕೆ ದೊಡ್ಡ ರಿಸ್ಕ್ ಇರೋದು ಸುಳ್ಳಲ್ಲ. ಭಾರತದ ಮೇಲೆ ಇಂದು ಚೀನಾ ದಾಳಿ ಮಾಡೋದಿಲ್ಲ ಅಂದ್ರೆ ಅದಕ್ಕೆ ಕಾರಣ ವಿಶ್ವ ಮಟ್ಟದಲ್ಲಿ ಭಾರತಕ್ಕಿರೋ ಗೆಳೆತನ. ಭಾರತ ವಿಸ್ತಾರವಾಗಿ ಸೇನಾ ಬಲ ಹೆಚ್ಚಿದ್ರೆ ಯಾರ ಸಹಾಯವೂ ಇಲ್ಲದೆ ಎದುರಿಸಬಹುದು. ಆ ದೃಷ್ಟಿಯಿಂದ ಅಖಂಡ ಭಾರತದ ಆಲೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೇಳಬೇಕು ಅಂದ್ರೆ ಅಖಂಡ ಭಾರತದ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಬಹಳಷ್ಟು ಜನರು ಈ ಬಗ್ಗೆ ಆಸಕ್ತಿ ತೋರಿಸೋದಿಲ್ಲ. ನಮ್ಮ ಸಿಲೆಬಸ್ ನಲ್ಲಿರೋದು ಭಾರತದ ಮೇಲೆ ದಾಳಿ ಮಾಡಿರೋ ರಾಜರ ಚರಿತ್ರೆ. ಆದ್ರೆ ನಮ್ಮ ಮಣ್ಣಿನ ರಾಜರ ದೇಶಗಳು ಎಲ್ಲಿಯವರೆಗೆ ವಿಸ್ತಾರಗೊಂಡಿತ್ತು ಅನ್ನೋದನ್ನ ನೋಡಿದ್ರೆ ನಮಗೆ ಹೆಮ್ಮೆ ಆಗುತ್ತೆ. ಆದ್ರೆ ಬ್ರಿಟಿಷರ ಆಗಮನ ಎಲ್ಲವನ್ನೂ ಬದಲಿಸಿತು. ಈಗ ಭಾರತ ಎಷ್ಟು ತುಂಡಾಗಿದೆ ಅನ್ನೋದು ಜನರ ಕಣ್ಮುಂದೆಯೇ ಇದೆ. ಇನ್ನೂ ಕೂಡ ವಿಭಜಿಸುವ ಉತ್ಸಾಹ ವಿಪಕ್ಷಗಳಿಗಿದೆ. ಒಂದು ಕಡೆ ಅಖಂಡ ಭಾರತದ ವಿಚಾರ ಪದೇ ಪದೇ ಎತ್ತೋದ್ರಿಂದ ಮತ್ತೆ ವಿಭಜನೆ ಮಾಡೋದಕ್ಕೆ ರಾಜಕಾರಣಿಗಳು ಸ್ವಲ್ಪ ಹಿಂದೇಟು ಹಾಕ್ತಾರೆ. ಆದ್ರಿಂದ ಅಖಂಡ ಭಾರತದ ಟಾಪಿಕ್ ಯಾವಾಗ್ಲೂ ಜೀವಂತವಾಗಿರಬೇಕು ಅನ್ನೋ ಉದ್ದೇಶವೂ ಕೂಡ ಇಲ್ಲಿದೆ ಅಂತ ಹೇಳಲಾಗುತ್ತೆ. ಒಟ್ನಲ್ಲಿ ಯೋಗಿ ಆದಿತ್ಯನಾಥ್ರ ವಿಶ್ವಾಸದ ಮಾತುಗಳನ್ನು ನೋಡಿದ್ರೆ ಧಮಾಕ ಆಗೋದು ಗ್ಯಾರಂಟಿ ಅನ್ನೋ ರೀತಿ ಇದೆ. ಆದ್ರೆ ಇದಕ್ಕೂ ಮುನ್ನ ಸಾಕಷ್ಟು ಮಹತ್ವದ ನಿರ್ಧಾರಗಳು ಆಗಬೇಕಿದೆ. ಆದ್ರಿಂದ ಮುಂದೇನು ಆಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.